ಪ್ರಶ್ನೆ 10. ಪ್ರಮೇಯತ್ವಗುಣ ಎಂದರೆ ಏನು? ಉತ್ತರ: ಯಾವ ಶಕ್ತಿಯ ಕಾರಣದಿಂದ ದ್ರವ್ಯವು ಯಾರಾದರೊಬ್ಬರ ಜ್ಞಾನಕ್ಕೆ ವಿಷಯವಾಗುತ್ತದೆಯೋ ಅದನ್ನು ಪ್ರಮೇಯತ್ವಗುಣ ಎನ್ನುತ್ತಾರೆ. ಪ್ರಶ್ನೆ 11. ಅಗುರುಲಭತ್ವಗುಣ ಎಂದರೆ ಏನು? ಉತ್ತರ: ಯಾವ ಶಕ್ತಿಯ ಕಾರಣದಿಂದ ದ್ರವ್ಯದಲ್ಲಿ ದ್ರವ್ಯತ್ವ ಕಾಯ್ದುಕೊಂಡಿರುತ್ತದೆಯೋ, ಅಂದರೆ ಒಂದು ದ್ರವ್ಯ ಮತ್ತೊಂದು ದ್ರವ್ಯರೂಪವಾಗಿ ಪರಿಣಮಿಸುವುದಿಲ್ಲವೋ ಅದು ಅಗುರುಲಭತ್ವಗುಣ ಎನ್ನುತ್ತಾರೆ. ಪ್ರಶ್ನೆ 12. ಪ್ರದೇಶತ್ವಗುಣ ಎಂದರೆ ಏನು? ಉತ್ತರ: ಯಾವ ಶಕ್ತಿಯ ಕಾರಣದಿಂದ ದ್ರವ್ಯಕ್ಕೆ ಯಾವುದಾದರೊಂದು ಆಕಾರ ಖಂಡಿತವಾಗಿಯೂ ಇರುತ್ತದೆಯೋ ಅದನ್ನ ಪ್ರದೇಶತ್ವಗುಣ ಎನ್ನುತ್ತಾರೆ. ಪ್ರಶ್ನೆ 13. ದ್ರವ್ಯಗಳಲ್ಲಿ ಎಷ್ಟು ಭೇದಗಳಿವೆ? ಉತ್ತರ: ದ್ರವ್ಯಗಳಲ್ಲಿ 6 ಭೇದಗಳಿವೆ: ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲದ್ರವ್ಯ. ಜಯ ಜಿನೇಂದ್ರ.